ಇನ್ನು ಕೆಂಪಣ್ಣ ಅವರು ಮೊನ್ನೆ ತಾನೇ ಸರ್ಕಾರದ ವಿರುದ್ಧವಾಗಿ ಬಹಳಷ್ಟು ಆರೋಪಗಳನ್ನ ಮಾಡಿದ್ರು. ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡಬೇಕಾದಂತ ಸಂದರ್ಭದಲ್ಲಿ ಕಮಿಷನ್ ಹೊಡಿತಾರೆ ಅಂತ. ಈಗ ಏನಾದ್ರು ಯೂಟರ್ನ್ ನೋಡಿದ್ರ ಅನ್ನುವಂತ ರೀತಿಯಾಗಿದೆ. ಯೂಟರ್ನ್ ಅಂತ ಅಂದ್ರೆ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ ಅವ್ರು ಹೇಳಿದ್ದಾರೆ. PWD ಇಲಾಖೆಯಲ್ಲಿ 600 ಕೋಟಿ ರೂಪಾಯಿ ಬಿಲ್ ಬಿಡುಗಡೆ ಆಗಿದೆ, ಯಾವುದೇ ಲಂಚ ಪಡೆದಿಲ್ಲ ಅವರು. ಹಿಂಗೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಾಗಿನೂ ಕೂಡ ಇದೇ ರೀತಿಯಾಗಿ ಆಗ್ಲಿ. ಸಿಎಂ ಹಾಗೆ DCM ಕೂಡ ಸಹಕಾರ ಕೊಡ್ತಿದ್ದಾರೆ. ಮೊನ್ನೆ ಕೊಟ್ಟಂತ ಹೇಳಿಕೆಗೂ ಇವತ್ತು ಅವ್ರು ಹೇಳ್ತಾ ಇರುವಂತ ಮಾತಿಗೂ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಏನ್ ಹೇಳಿದ್ದಾರೆ, ಮೊನ್ನೆ ಏನ್ ಹೇಳಿದ್ರು, ಇವತ್ತೇನು ಹೇಳ್ತಾರೆ ಬನ್ನಿ. ಆಗಿನ ಕಾಲದಲ್ಲಿ 40% ಇದೆ ಅಂತ, ಈಗೂ ಅದನ್ನು ಕಂಟಿನ್ಯೂ ಆಗ್ತದೆ ವಿತ್ ಥ್ರೂ ಅಫಿಷಿಯಲ್ಸು. ಅರ್ಲಿಯರ್ ಏನಾಗ್ತದೆ, ಸ್ಟ್ರೈಟಾಗಿ ನಾವು MLA ಹತ್ರ ಹೋದರೆ ಅವ್ರ ಮನೆಗೆ ಹೋದರೆ ಎಷ್ಟು ದುಡ್ಡು ಕೊಟ್ರಿ ಕೆಲಸ ಮಾಡ್ಕೊಂಡು ಅಂತ ಹೇಳ್ತೀವಿ. ಈಗ ಯಾವುದೇ MLA ಇದುವರೆಗೂ ಅಥವಾ ಮಿನಿಸ್ಟ್ರಿ ಆಗಲಿ ನಮಗೆ ದುಡ್ಡು ಕೊಡಿ ಅಂತ ಕೇಳಿಲ್ಲ. ಕೊಟ್ಟಿದ್ದರೆ ಅದನ್ನು ಹೇಳ್ತಿದ್ವಿ, ನಮಗೇನು ಭಯ ಇರಲಿಲ್ಲ. ಆದರೆ ಅಫಿಷಿಯಲ್ಸು ದೇ ಆರ್ ಕಲೆಕ್ಟಿಂಗ್ ದಿ ಮನಿ ಆ್ಯಂಡ್ ಭಾಳ ಕರಪ್ಷನ್ ಅಂದರೆ ಮ್ಯಾಕ್ಸಿಮಮ್ ಲೆವೆಲ್ ಹೋಗಿದೆ. ಅದರಲ್ಲಿ ಅಫಿಷಿಯಲ್ಸ್ ಇನ್ವಾಲ್ವ್ಮೆಂಟ್ ಇದೆ ಅಂತ. PWD ಡಿಪಾರ್ಟ್ಮೆಂಟಲ್ಲಿ 1 ಕೋಟಿ ಒಳಗಡೆ ಇರೋ ಬಿಲ್ಗಳಿಗೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಅದೇ ಥರ ಎಲ್ಲ ಇಲಾಖೆಗಳು ಕ್ಲಿಯರ್ ಮಾಡಿ ಅಂತ ಕೇಳ್ತಾ ಇದ್ದೀವಿ. 1 ಕೋಟಿಗಿಂತ ಮೇಲ್ಪಟ್ಟಿದ್ದವು ಕೂಡ ದಯವಿಟ್ಟು ಆದಷ್ಟು ಬೇಗನೆ ಇದೆ. ಇವತ್ತು ಒಂದು ಹೈಕೋರ್ಟ್ ಆರ್ಡರ್ ಆಗಿದೆ, ಇವತ್ತು ಮತ್ತೆ ಕೋರ್ಟಲ್ಲಿದೆ ಗೊತ್ತಿದೆ. ಯಾಕ್ರಿ ಇಷ್ಟು ಡಿಲೇ ಮಾಡ್ತಾಯಿದ್ರೆ ಆದಷ್ಟು ಬೇಗನೆ ಪೇಮೆಂಟ್ಗಳು ರಿಲೀಸ್ ಮಾಡಿ ಪೇಮೆಂಟ್ ಕೊಡಿ. ಗುತ್ತಿಗೆದಾರರಿಗೆ ಕ್ವಾಲಿಟಿ ಆಫ್ ವರ್ಕ್ ಇರಬೇಕಾದ್ರೆ ಒಳ್ಳೆ ಕೆಲಸ ಮಾಡಬೇಕು, ಅದರಿಂದ ನೀವು ಪೇಮೆಂಟ್ ರಿಲೀಸ್ ಮಾಡಿ ಅಂತ ಅದರಿಂದ ಅರ್ಜಿ ಮಾಡ್ತಾ ಇದ್ದೀವಿ ಆದಷ್ಟು ಬೇಗನೆ. ಈಗಾಗಲೇ ನಾವು ಹಲವಾರು ಸಾರಿ ಚೀಫ್ ಮಿನಿಸ್ಟರ್ ನೋಡಿದ್ದೀವಿ, ಡೆಪ್ಟಿ ಚೀಫ್ ಮಿನಿಸ್ಟರ್ ಅವರು ಸ್ಪಂದನೆ ಮಾಡಿದ್ದಾರೆ. ನಾವು ಹಿಂದಿನ ಕಾಲದಲ್ಲಿ ಅಷ್ಟೊಂದು ಸ್ಪಂದನೆ ಸಿಕ್ಕಿರಲಿಲ್ಲ. ಈಗ ಒಂದು 5-6 ಸಾರಿ ಮೀಟ್ ಮಾಡಿದ್ದೀವಿ. ಬಡ್ಜೆಟ್ ಆದಮೇಲೆ ನಾನು ಡಿಸಿಷನ್ ತಗೊಳ್ತೀನಿ ಅಂತ ಹೇಳಿದ್ದಾರೆ. DCM ಒಂದು 5-6 ಸಾರಿ ಮೀಟ್ ಮಾಡಿದ್ವಿ. ಅವರು ಹೇಳಿದಪ್ಪ, ಕೆಲವು ಸಾರಿ ಏನಾಗಿದೆ, ಭಾಳ ಓವರ್ ಇದಾಗ್ಬಿಟ್ಟಿದೆ, ಬಿಲ್ಗಳು ಬಂದುಬಿಟ್ಟಿದೆ, ನಾನು ಆದಷ್ಟು ಹಂತವಾಗಿ ರಿಲೀಸ್ ಮಾಡ್ತೀನಿ. BBMPದು ಆದಷ್ಟು ಒಂದು 3 ತಿಂಗಳು 4 ತಿಂಗಳು ಒಳಗಡೆ 1 ವರ್ಷದ ಒಳಗಡೆ ಪೂರ್ತಿ ಕ್ಲಿಯರ್ ಮಾಡ್ತೀನಿ ಪೆಂಡಿಂಗ್ ಇದ್ದಂಗೆ ಅಂತ ಹೇಳಿದ್ದಾರೆ.